Suasana ka mah. Ilan sana sana. Baik pres pun nang kakak. ಅವರೆಲ್ಲ ಹೊರಗಡೆ ಬಂದ್ಬಿಟ್ಟು ತಿರ್ಗಿ ಆಚೆ ಹೋಗ್ತೀವಿ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನನ್ನ ಮಗ ಅವರು ಬಂದು ಬೆಳಿಗ್ಗೆನೆ 5 ಗಂಟೆಯಲ್ಲಿ ನಮ್ಮ ಅಮ್ಮವ್ರ ಮನೆಗೆ ಬಂದು ರೀಚ್ ಆಗವ್ರೆ. 5 o'clock ಎಲ್ಲ. ಅಲ್ಲಿಂದ ಒಂದು ಸ್ವಲ್ಪ ಹೊತ್ತು ಇರಲಿಲ್ಲ ನನ್ನ ಮಗ. ಗಾಡಿ ಎತ್ಕೊಂಡು, ನಮ್ಮ ತಮ್ಮವ್ರ ಗಾಡಿ ಎತ್ಕೊಂಡು ಊರಿಗೆ ಬಂದವನೆ. ಇವಾಗ ಒಂದು 7:15ಗೆಲ್ಲ ನನ್ನ ಮಗ ಬಂದು ರೀಚ್ ಆಗವನೆ. ಇನ್ನು ಅವನು ಸ್ನಾನ ಮಾಡಿ ರೆಡಿ ಆಗಬೇಕು. ಬಂದಿದ್ದ ತಕ್ಷಣ ಕಾಯಿ ಹೊಡೆದ್ಬಿಟ್ಟು ಮನೆ ಒಳಗಡೆ ಬರ್ತಾರೆ. ಬರೀ 2 ದಿವಸ ಹೋಗಿರೋದು. ಮಧ್ಯಾಹ್ನದ ಮೇಲೆ 1:15ಗೆ ಹೋಗಿರೋದು. ಲೆಕ್ಕ ನೋಡಿದ್ರೆ 2.5 ದಿವಸ ಅಷ್ಟೇ ಹೋಗಿ ಬಂದಿರೋದು. ಬೇಗ ಹೋಗಿ ಬಂದ್ಬಿಟ್ರು. ಹೋಗಲೇ ಇಲ್ಲ. ನಂಜನಗೂಡು ಮತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಮಾತ್ರ. ಬೆಳಿಗ್ಗೆ ಇವತ್ತು ಅವನು ಸ್ನಾನ ಮಾಡೋಕ್ಕೆ ಹೋದ. ನಾನು ಟಿಫನ್ಗೆ ರೆಡಿ ಮಾಡ್ತಾಯಿದ್ದೆ. ನನ್ನ ಮಗಳಿಗೆ ಕಾಲೇಜ್ಗೆ ಹೋಗ್ಬೇಕಲ್ವ, ಅದಕ್ಕೋಸ್ಕರ ಹಾಲು ಕಾಯಿಸಿ ಕಾಫಿ ಇಟ್ಕೊಟ್ಟೆ. ನಾವೇನು ಕುಡಿಯೋಕ್ಕೆ ಹೋಗಲ್ಲ, ನಮ್ಮ ಮಾವ ಒಬ್ಬರು ಕುಡಿತಾರೆ. ಕಾಲೇಜ್ಗೆ ಹೋಗೋಷ್ಟೊತ್ತಿಗೆ ಟಿಫನ್ ಆಗಿರಬೇಕು. ಇಡ್ಲಿ ಮತ್ತು ಚಟ್ನಿ, ಟೊಮೆಟೊ ಚಟ್ನಿ. ಟೊಮೆಟೊ ಚಟ್ನಿ ಅಂದರೆ ಫೇವ್ರೆಟ್ ನನ್ನ ಮಗಳಿಗೆ, ನನಗೂ ಇಷ್ಟ ತುಂಬ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಮಾಡಿದ್ರಂತೂ ಈ ಹೋಟ್ಲಲ್ಲೂ ಮೀರಿಸ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾನು ಯೂಟ್ಯೂಬ್ ವೀಡಿಯೋಸಲ್ಲಿ ತುಂಬ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ ನೀವು ಮಾಡ್ಬೋದು. ಇವಾಗ ನನ್ನ ಮಗಳಿಗೆ 8:45 ಆಗ್ತಾಯಿತ್ತು. ಇನ್ನೇನು ಅವಳು ಹೋಗಬೇಕು ಕಾಲೇಜ್ಗೆ. ಅವಳು ಟಿಫನ್ ಮಾಡಿಕೊಂಡು ಕ್ಯಾರಿಯರ್ ಕಟ್ಕೊಂಡು ಹೋಗ್ತಾಳೆ. ನಾನು ಎಕ್ಸ್ಟ್ರಾ ಒಂದು ಬಾಕ್ಸ್ ಕ್ಯಾರಿಯರ್ ಕಟ್ಟಿರ್ತೀನಿ ಅವ್ರ ಫ್ರೆಂಡ್ಸ್ಗೋಸ್ಕರ. ಅವ್ರಿಗೂ ಫೇವ್ರೇಟು ಟೊಮೆಟೊ ಚಟ್ನಿ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಎಕ್ಸ್ಟ್ರಾ ಒಂದು ಬಾಕ್ಸ್ ಕ್ಯಾರಿಯರ್ ಕಟ್ ಕಳಿಸ್ತೀನಿ. ಇನ್ನು ಮಿಕ್ಕಿರೋದು ಇನ್ನೂ ಒಂದು ಟ್ರಿಪ್ ಇಡ್ಲಿಗೆ ಇಕ್ಕಿದ್ದೀನಿ. ಇಡ್ಲಿ ನೋಡಿ ಸ್ಮೂತಾಗಿ ಬರುತ್ತೆ ಇಡ್ಲಿ. ನಾನು ತುಂಬ ವೀಡಿಯೋಸೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇಡ್ಲಿ ಚಟ್ನಿ, ಟೊಮೆಟೊ ಚಟ್ನಿ ಅಂತೂ ನಾನು ಮಾಡ್ದಂಗೆ ಮಾಡ್ಕೊಳ್ಳಿ. ನೀರು ಹಾಕ್ಕೊಂಡಿರ ಮಿಕ್ಸಿಗೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಚಟ್ನಿ ತರಿಯಾಗಿ ರುಬ್ಕೊಳ್ಳಿ. ಟೊಮೆಟೊ ಚಟ್ನಿ ಇಷ್ಟು ಮಾಡಿದ್ದೀನಿ. ಇನ್ನು ಪೂಜೆ ಆಗಿದ ತಕ್ಷಣ ಟಿಫನ್ ಮಾಡಬೇಕು. ಇವತ್ತು ಬಂದು ನಾನು ಪಲ್ಯ ಮಾಡ್ತಾಯಿದ್ದೀನಿ. ಪಲ್ಯಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ, ಸಾಸಿವೆ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಆನಿಯನ್ನು ಇಷ್ಟು ಹಾಕ್ಕೊಂಡು, ಆನಿಯನ್ ಸ್ವಲ್ಪ ಫ್ರೈ ಆಗಬೇಕು. ನಾನು ಐರನ್ ಬಾಣಲೆಯಲ್ಲಿ ಇಕ್ಕಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬರುತ್ತೆ. ನಾನು ತುಂಬ ದಿವಸ ಮೂಲೆಯಲ್ಲಿ ಹಾಕ್ಬಿಟ್ಟಿದ್ದೆ. ಅದೊಂಥರ ನನಗೆ ಇಷ್ಟನೇ ಆಗ್ತಾಯಿರಲಿಲ್ಲ. ಇವು ಯಾರೋ ಯೂಟ್ಯೂಬಲ್ಲಿ ನಾನು ಕಮೆಂಟಲ್ಲಿ ಹೇಳ್ಕೊಟ್ಟಿದ್ರು ಯಾವ ಥರ ಅಂದರೆ ಅದೇನೋ ಎಣ್ಣೆ ಹಾಕಿ ಹಚ್ಚಿ ಯಾವ ಥರ ಅನ್ನೋದನ್ನು ಹೇಳ್ಕೊಟ್ಟಿದ್ರು. ಆ ಥರ ಮಾಡಿ ಇವಾಗ ಯೂಸ್ ಮಾಡ್ತಾಯಿದ್ದೀನಿ ನಾನು. ಇದು ಸೋಯಾಬೀನು. ನಾನು 12 hours ಹಿಂದೆ ನೆನೆಸಿ ಮಾರನೇ ದಿವಸ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿ ಬಾಯ್ಲ್ ಮಾಡಿಕೊಂಡು, ನಾನು ನೀರೇನು ಚೆಲ್ತಾ ಇಲ್ಲ, ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನಾನು ಮಾಡ್ಕೊತಾ ಇದ್ದೀನಿ. ಇವಾಗ ನೀರು ಹಾಕ್ಕೊಂಡು ಪಲ್ಯಕ್ಕೆ ಫ್ರೈ ಮಾಡ್ಕೊಬೇಕು. ನೀರೆಲ್ಲ ಇಂಬ್ರೋಗುತ್ತೆ. ನಾವೇನು ಚೆಲ್ಲಿದ್ರೆ ವೇಸ್ಟ್ ಆಗೋಗುತ್ತೆ. ಅದಕ್ಕೋಸ್ಕರ ಕಾಯಿ ಮತ್ತು ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಕಾಳಿಗೆ ಹಾಕ್ಕೊಂಡಿರ್ತೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಉಪ್ಪು ಜಾಸ್ತಿ ಆಗೋಗುತ್ತೆ. ಅದಕ್ಕೋಸ್ಕರ ಸೋಯಾಬೀನ್ ಪಲ್ಯ ರೆಡಿ ಆಗೈತೆ. ಈ ನಡುವೆ ಸ್ವಲ್ಪ ಹೆಲ್ತಿ ಫುಡ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ಮಗಳಿಗೆ ಎಲ್ಲರಿಗೂ ಸ್ವಲ್ಪ ಡಯೆಟ್ ಥರ ಹೆಲ್ತಿ ಫುಡ್ಡು, ಡಯೆಟ್ ಅನ್ನೋದಲ್ಲ, ನಾರ್ಮಲ್ಲು ಹೆಲ್ತಿ ಫುಡ್ ಮಾಡ್ತಾಯಿದ್ದೀನಿ. ಒಂದೊಂದು ಶಾರ್ಟ್ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪೊಂಗಲ್ ಮಾಡ್ತಾಯಿದ್ದೀನಿ. ಹೆಸರು ಬೇಳೆ ಮತ್ತು ಅಕ್ಕಿ ಹಾಕಿ ಅನ್ನ ಮಾಡ್ಕೊಂಡಿದ್ದೀವಿ. ಬೆಲ್ಲ ಪಾಕ ತೆಗಿತಾ ಇದ್ದೀವಿ. ನಿಮಗೆ ಪಾಕ ತೆಗೆದು ನಾನು ಇನ್ನೇನು ಪೊಂಗಲ್ ರೆಡಿ ಮಾಡಬೇಕು. ನಮ್ಮ ಯಜಮಾನ್ರು ದೇವ್ರ ಮನೆಯಲ್ಲೆಲ್ಲ ಪೂಜೆ ಮಾಡ್ತಾವ್ರೆ. ಇದು ತುಪ್ಪ, ನಾವು ತುಪ್ಪದ ಕಾಯಿ ಎತ್ಕೊಂಡು ಹೋಗಿರ್ತೀವಲ್ವ, ಅದು ಅಭಿಷೇಕ ಆದಮೇಲೆ ನಮಗೆ ಹಾಕ್ಕೊಡ್ತಾರೆ ಬಾಕ್ಸಲ್ಲಿ. ಅದು ಫುಲ್ಲು ಅಂದರೆ ತುಪ್ಪ ಹಾಕಿ ಪೊಂಗಲ್ ಮಾಡ್ತಾಯಿದ್ದೀನಿ. ಪೊಂಗಲ್ ಇನ್ನೇನು ರೆಡಿ ಆಗೈತೆ. ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ನಮ್ಮಮ್ಮ ಮಾಡ್ದಂಗೆ ಇರುತ್ತೆ. ಎಲ್ಲರೂ ಮಾಡ್ತಾರೆ, ತುಪ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ತಾರೆ. ಒಂಥರ ಡಿಫ್ರೆಂಟಾಗಿರುತ್ತೆ. ಫಸ್ಟು ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಂಡು ತುಪ್ಪ ಹಾಕಿರ್ತೀವಿ. ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿದ್ಮೇಲೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಆ ಫ್ಲೇವರು ಚೆನ್ನಾಗಿರುತ್ತೆ. ಇನ್ನೇನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನೇನು ಪೂಜೆ ಮಾಡಬೇಕು. ಪ್ರಸಾದ ಎಲ್ಲ ತೊಗೊಂಬಂದಿರೋದು ದೇವ್ರ ಮನೇಲಿ ಇಕ್ಕಿ ಪೂಜೆ ಮಾಡಿ ಆಮೇಲೆ ಹಂಚ್ತೀವಿ ನಾವು.
ಸೆಡ ಎತ್ಕೊಂಬ ಚಂದ ಇಡ ಅನ್ಸಂಡ ಶೆಡ ವೈಟ್ ಬಿಡ ಸ್ಪೂನ್ ತಗೊಂಬ ಆ ತುಪ್ಪದ ಎತ್ಕೊಂಬ ತುಪ್ಪ ಇವಾಗೇನಾ ಆಮೇಲೆ ಓಕೆ ನನ್ನ ಮಗ ಅವರು ಬೆಳಿಗ್ಗೆನೆ ಬಂದು ರೀಚ್ ಆದ್ರು ಮನೆಗೆ. ಬರೀ 2 ದಿವಸ ಬರೀ ಶಬರಿಮಲೆಗೆ ಹೋಗಿ ನಂಜನಗೂಡು ಮತ್ತೆ ಶಬರಿಮಲೆ ಹೋಗ್ಬಿಟ್ಟು ಬಂದಿರೋದಷ್ಟೇ, ಇನ್ನೆಲ್ಲೂ ಹೋಗ್ಲಿಲ್ಲ. ಬರೀ 2 ದಿವಸ ಹೋಗಿ ಬಂದ್ಬಿಟ್ರು. ಇವತ್ತು ಬೆಳಿಗ್ಗೆ ಎಲ್ಲ ಬಂದು 5 ಗಂಟೆಲೆಲ್ಲ ಬಂದು ರೀಚ್ ಆಗಿ ಇವಾಗ ನಮ್ಮನೆಗೆ ಬರೋಷ್ಟೊತ್ತಿಗೆ 8 ಗಂಟೆ ಆಗಿತ್ತು. ಬಂದಿದ ತಕ್ಷಣ ಅಕ್ಕಿ ಎಲ್ಲ ಇರತ್ತಲ್ವ ಅದೆಲ್ಲ ತಗೊಂಬಂದಿರೋದು, ಅಕ್ಕಿ ಪೊಂಗಲ್ ಮಾಡಿ ಪ್ರಸಾದ ಎಲ್ಲ ಇಕ್ಕಿ ದೇವ್ರ ಮನೆಯಲ್ಲೆಲ್ಲ ಇಕ್ಕಿ ಪೂಜೆ ಎಲ್ಲ ಆಯಿತು. ಪೂಜೆ ಮಾಡಿ ಎಲ್ಲರಿಗೂ ಹಂಚಿದ್ವಿ. ಅಯ್ಯಪ್ಪ ಸ್ವಾಮಿ ಇವಾಗ ಹಾಕೊಂಡು ಹೋಗಿರ್ತಾರಲ್ವ ಆ ಬಟ್ಟೆ ಎಲ್ಲ ಕ್ಲೀನಾಗಿ ಒಗ್ದು ಎಲ್ಲ ಕ್ಲೀನಾಗಿ ಮರ್ಚಿ ಎತ್ತಿಕ್ ಬಿಡ್ತೀವಿ. ಇನ್ನು ಬರೋ ವರ್ಷದ ತನಕ ತೆಗಿಯಕ್ಕೆ ಹೋಗಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.